ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಿರೋ ವಿಡಿಯೋ ಬಂದು ಹುರುಳಿಕಾಳು ಮೊಳಕೆ ಹೊಡ್ಸಿದ ಕಾಳು ಸಾರು. ಫಸ್ಟ್ ಈ ಥರ ಮೊಳಕೆ ಹೊಡ್ಸಿಟ್ಕೊಬೇಕು. ಏನೇನು ಬೇಕಂತಂದರೆ ಒಂದು 3-4 ಈರುಳ್ಳಿ, ಒಂದು ಬೆಳ್ಳುಳ್ಳಿ ದುಡ್ದು, ಆಮೇಲೆ 3-4 ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಕರಿಬೇವು, ಆಮೇಲೆ ಡ್ರೈ ಮಸಾಲ, ಚಕ್ಕೆ, ಒಂದು 4 ಏಲಕ್ಕಿ, 2 ಏಲಕ್ಕಿ, ಒಂದು 4 ಲವಂಗ, ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಆಮೇಲೆ ಒಂದು 7-8 ಗೋಡಂಬಿ, ಸ್ವಲ್ಪ ಪುಟಾಣಿ, ಆಮೇಲೆ ಕಾಯಿನ ಒಂದು ಅರ್ಧ ಕಾಯಿ ತಗೊಳ್ಳಿ. ಆಮೇಲೆ ಮಸಾಲಾಸು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಜೀರಾ ಪೌಡರು, ಆಮೇಲೆ ಒಂದು ಖಾರಿಗೆ ಎಷ್ಟು ಬೇಕು 1 ಸ್ಪೂನ್ ತೊಗೊಳ್ಳಿ, ಇಲ್ಲ 1/4 ಸ್ಪೂನ್ ತೊಗೊಂಡು ಖಾರ ತೊಗೊಳ್ಳಿ, ಆಮೇಲೆ ಅರಿಶಿನ ಪುಡಿ ತೊಗೊಳ್ಳಿ. ಇವಾಗ ಒಗ್ಗರಣೆ ಕೊಡೋಣ. ಇದು ಫಸ್ಟ್ ನಾವು ಮಸಾಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಮಸಾಲಾಗಿದು ಒಗ್ಗರಣೆ. ಎಣ್ಣೆ ಕಾಯ್ದಿದೆ, ಜೀರಿಗೆ ಹಾಕೋಣ. ಸಾಸಿವೆ ಇವಾಗ ಬೇಡ. ಇದಾದ ತಕ್ಷಣನೇ ನಾವು ಮಸಾಲ ಮಾಡ್ಕೊಂಡಿರ್ತಲ್ಲ, ಮಸಾಲ ಜಾಸ್ತಿ ಒತ್ತೋದು ಬೇಡ. ಇಮಿಡಿಯೇಟಾಗಿ ಏನು ಮಾಡ್ಬೇಕು, ನಾವು ಈ ಥರ ಗೋಡಂಬಿ, ಪುಟಾಣಿ ಹಾಕಬೇಕು. ಅದ್ರ ಜೊತೆಗೇ ಬೆಳ್ಳುಳ್ಳಿ ಹಾಕ್ಬಿಡಿ. ಜಾಸ್ತಿ ಯಾವುದೇ ಒಗ್ಗರಣೆನ ಒತ್ಸಕ್ಕೆ ಹೋಗ್ಬೇಡಿ. ಸ್ವಲ್ಪ ಇದು ಬೆಂದಿದೆ ಅನ್ನೋವಾಗ ನಾವು ನೆಕ್ಸ್ಟ್ ಹಾಕೋಣ. ಇವಾಗ ಅದು ಬೆಂದಿದೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಈರುಳ್ಳಿ ಬೆಂದಿದೆ, ಟೊಮೆಟೊ ಹಾಕೊಳ್ಳೋಣ. ಎಲ್ಲ ದಪ್ಪದಾಗಿ ಹೆಂಚ್ಕೊಳ್ಳಿ, ಯಾಕಂದರೆ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಅದಕ್ಕೆ ಇದು ಎಲ್ಲ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಬೆಂದು, ಅಲ್ಲಿವರೆಗೆ ಬೇಯಿಸಿ ಇದನ್ನು. ಇವಾಗ ನೋಡಿ ಟೊಮೆಟೊ ಮೆತ್ತಗಾಗಿದೆ. ಇವಾಗ ಎಲ್ಲ ಮಸಾಲ ಹಾಕ್ಕೊಬೇಕು. ಒಂದು 20 ಸೆಕೆಂಡ್ಸ್ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಡತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಾಗ ಪುದೀನ ಆಮೇಲೆ ಕೊತ್ತಂಬರಿ ಹಾಕಬೇಕು. ಈ ಥರ ಪುದೀನ ಕೊತ್ತಂಬರಿ ಎಲ್ಲ ಬಾಡೋಗ್ಬಿಡ್ಬೇಕು ಎಣ್ಣೆಲಿ. ಆವಾಗ ನಾವು ಕಾಯಿ ಹಾಕಿ ತುರಿದಿಟ್ಕೊಂಡಿರ್ತೀವಲ್ವ ಅದನ್ನ ಹಾಕೊಬೇಕು. ನೋಡಿ ಇಷ್ಟು ಮಾಡ್ಕೊಂಡು ಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸಕ್ಕೆ ಹೋಗಬೇಡಿ. ಒಂದು 5 ಸೆಕೆಂಡ್ಸ್ ಅಷ್ಟು ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ಇದನ್ನು ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೆ ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡಿ. ಆಮೇಲೆ ನಾನು ಮಸಾಲೆ ರುಬ್ಕೋಬೇಕು. ಇವಾಗ ಇದೆಲ್ಲ ಆರೋಗಿದೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬೇಕು ನಾವು. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಬೇಡಿ, ಸ್ವಲ್ಪನೇ ಹಾಕಿ ಈ ಥರ ಪೇಸ್ಟ್ ಥರ ಆಗ್ಬೇಕು ನೋಡಿ. ಅಷ್ಟುವರೆಗೆ ರುಬ್ಕೊಳ್ಳಿ ಇದನ್ನು. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇವಾಗ ಒಗ್ಗರಣೆ ಕೊಡಬೇಕು. ಆಯಿಲ್ ಕಾಯಿಕಿಡೋಣ. ಆಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಜೀರಿಗೆ, ಉಪ್ಪು, ಸಕ್ಕರೆ ಇಷ್ಟು ಸಾಕಿದಕ್ಕೆ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಹಿಡಿದ್ಮೇಲೆ ಹಾಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದೆಲ್ಲ ಸ್ವಲ್ಪ ಬಾಯ್ಲ್ ಆಗಲಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟುವರೆಗೆ ಬೇಯಿಸ್ಕೊಳ್ಳಿ. ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೆ ಬೇಯಿಸ್ಕೊಡಿ. ಹಸಿ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೆ ಅದೆಲ್ಲ ಹೋಗ್ಬೇಕು. ಹಸಿ ವಾಸನೆ ಹಾಗೆ ಬೇಯಿಸ್ಕೋಬೇಕು. ಇವಾಗ ಏನು ಮಾಡೋಣ, ಮೊಳಕೆ ಹೊಡ್ಸಿದ ಕಾಳು ಇರುತ್ತಲ್ವ ಅದೆಲ್ಲ ಹಾಕ್ಕೊಳ್ಳೋಣ. ಇವಾಗ ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ವ ಅದೆಲ್ಲ ಹಾಕ್ಬಿಡೋಣ. ಇದಕ್ಕೆ ಸ್ವಲ್ಪ ಕಡಿಮೆ ಫ್ಲೇಮ್ ಇಡಿ, ಇಲ್ಲಾಂದರೆ ತಳ ಹೊತ್ಕೊಳ್ಳುತ್ತೆ. ಮೀಡಿಯಮ್ ಅಥವಾ ಕಡಿಮೆ ಇಟ್ಟು ಇದು ಬಾಡಿಸ್ತಾ ಹೋಗ್ಬೇಕು. ಈ ಥರ ಇದೇನು ಮಾಡುತ್ತೆ, ಸ್ವಲ್ಪ ಪಾತ್ರೆ ಬಿಟ್ಕೊಳ್ಳುತ್ತೆ ಮಸಾಲೆ. ಅಲ್ಲಿವರೆಗೆ ಸ್ವಲ್ಪ ಇದೇ ಥರ ಬಾಡಿಸ್ತಾ ಇರಿ. ಇವಾಗ ನೋಡಿ ಮಸಾಲೆ ಬಿಟ್ಕೊತಾ ಇದೆ ಪಾತ್ರೆಯಿಂದ. ಈ ಥರ ಬಿಟ್ಕೊಬೇಕು. ಒಂದು ಸೈಡ್ ಆಗ್ತಾ ಬರಬೇಕು ಸ್ಪೂನಿಂದ ಆಡಿದ್ರೆ. ಇವಾಗ ಏನು ಮಾಡಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 15 ನಿಮಿಷ ಚೆನ್ನಾಗಿ ಕುದಿಸಿ. ಮಿಡ್ಲಲ್ಲಿ ಈ ಥರ ಸ್ಪೂನಿಂದ ಆಡಿಸ್ತಾ ಇರಿ. ಯಾಕಂತಂದರೆ ಮಸಾಲೆ ಅಲ್ವಾ ಕೆಳಗಡೆ ಹೊತ್ಕೊಳ್ಳುತ್ತೆ, ಅದಕ್ಕೆ ಚೆನ್ನಾಗಿ ಕುದಿಲಿ. ಇದು ಸ್ವಲ್ಪ ಹಾಕೋರು ಇವಾಗಲೇ ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕ್ಬೋದು. ಇವಾಗ ಮನೇಲಿ ಖಾಲಿ ಆಗಿತ್ತು, ಸೊ ನಾನು ಹಾಕ್ತಾ ಇಲ್ಲ. ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಲಿ. ಅದು ಲಾಸ್ಟಲ್ಲಿ ಕುದ್ಮೇಲೆ ಈ ಥರ ಆಗುತ್ತೆ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೋರಿ. ಆದರೆ ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ರೇ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ನೋಡಿ. ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ. ಮಾಡ್ಕೊಳ್ಳಿ. ಥ್ಯಾಂಕ್ ಯು.